ಮೊನ್ನೆ ಒಂದು ನೀವೆಲ್ಲರೂ ಕೇಳಿದಿರಿ, ಏನ್ ಕೇಳಿದ್ರಪ್ಪ ಅಂದ್ರೆ 1,70,00,000 ರೂಪಾಯಿ ಇತ್ತಿತ್ತಾಗ ನಾವು ನಿತ್ಯ ದಾಸೋಹ ನಿಧಿಗೆ ಕಲೆಕ್ಷನ್ ಮಾಡಿದ್ದೇವೆ ಅಂತ ಬಹಿರಂಗವಾಗಿ ರಾಜಕೀಯ ಮುಖಂಡರುಗಳು ಹೇಳಿದ್ರು. ಅವ್ರ ಹೆಸರು ಹೇಳಕ್ ನಾನು ಇಚ್ಛೆ ಪಡೋದಿಲ್ಲ. 1,70,00,000 ರೂಪಾಯಿ ಕಲೆಕ್ಟ್ ಮಾಡಿದ್ದೇವೆ ಅಂತ ಹೇಳ್ತಾರೆ. ಡಾಕ್ಟರ್ ರಾಜ್ಕುಮಾರ್ ಹೇಳ್ತಾರೆ. ಇವರು ಅಧಿಕಾರಿ ಆಡಳಿತ, ಯಾವ ಆಡಳಿತನೂ ಮಾಡಿಲ್ಲ. ಎಲ್ಲ ಏನ್ ಮಾಡಿದಾರೆ ಅಂತ ನಾವು ಅದು ಹೇಳಕ್ ತಯಾರಿಲ್ಲ, ಅದು ಅವರೇ ಅನುಭವಿಸ್ತಾರೆ. 1,70,00,000 ಕಲೆಕ್ಷನ್ ಆಗಿದೆ ಅಂತಾರೆ. ಅವ್ರಿಗೆ ಯಾವ ತಿಳುವಳಿಕೆ ಇದೆ ಅಂತ ಹೇಳೋಣ ನಾವು. ಒಂದು ಬೆಳ್ಳಿದೊಂದು ಕೂಡ ಇವರು ಆ ಸಭೆಯಲ್ಲಿ ಹೇಳ್ತಾರೆ 120 kg ಬೆಳ್ಳಿದೆ ಅಂತ ಹೇಳ್ತಾರೆ. 120 kg ಬೆಳ್ಳಿದೆ ಅಂತ ಹೇಳ್ತಾರೆ. ಆದ್ರೆ 120 kg ಬೆಳ್ಳಿದೆ ಅಂತ ಹೇಳ್ತಾರಲ್ಲ, ಇದು ಬೆಳ್ಳಿ ಬಂದದ್ದು ಹಿಂದೆ ಏನು ಸ್ವಾಮಿಗಳು, ಸಿದ್ಧಲಿಂಗ ಸ್ವಾಮಿಗಳು ಇದ್ದಾಗ ಅಲ್ಲಿ ಗುಲ್ಬರ್ಗಾದಾಗ ಯಲಬುರ್ಗಾದಾಗ ಅವರು ಪರಿವರ್ತನೆಯಾಗಿ ಏನೋ ಆಗಿ ಅವರ ಇಬ್ರು ತೂಕ ಬೆಳ್ಳಿ ಕೊಡ್ತವೆ ಅಂತ ಹೇಳಿದ್ರು. ಅವರ ಇಬ್ರು ಸ್ವಾಮಿಗಳನ್ನ ತೂಕ ಮಾಡಿದ್ರು. 170 kg ಬೆಳ್ಳಿ ಬಂತು. 170 kg ಬೆಳ್ಳಿ ಬಂತು. ಅವಾಗ 18,000 ರೂಪಾಯಿ kg ಇತ್ತು ಬೆಳ್ಳಿ. ಅವತ್ತಿನ ದಿವಸ ಅದನ್ನು ತಂದು ನಮ್ಮ ಸ್ನೇಹಿತರ ಕೊಟ್ಟೆ. ಅವ್ರು 4-5% ಬಡ್ಡಿ ಕೊಡ್ತೇವೆ ಅಂದ್ರು. ಆದ್ರೆ ಬೆಟ್ಟಪ್ಪರು ಏನ್ ಹೇಳಿದ್ರು, ಇಲ್ಲ ಇನ್ನೊಬ್ರು ತಕ್ಕಿಡೋದು ಬೇಡ, ನಮ್ಗೆ ಅದೇನು ಬೇಕಾಗಿಲ್ಲ ಅಂದ್ರು. ಅದನ್ನು ವಾಪಸ್ ತಗೋಬೇಕಾದ್ರೆ 170 kg 4 kg ಬಡ್ಡಿ ಕೊಟ್ರು. ಅವರು ಕೆಲವೇ ತಿಂಗಳಿಗೆ 4 kg ಬಡ್ಡಿ ಕೊಟ್ರು. ಆದ್ರೆ ಅಲ್ಲಿ ಕೊಟ್ಟದ್ದು 170 kg. 4 kg ನಾವೇನು ಅವ್ರ ತಕ್ಕ ಇಟ್ಟಿದ್ವಲ್ಲ, ಅಷ್ಟು ತಿಂಗಳದ ಬಡ್ಡಿ 4 kg ಕೊಟ್ಟರು. 174 kg. ಇವರು ಆಡಳಿತಾಧಿಕಾರಿ ಹೇಳ್ತಾರೆ 120 kg ಬೆಳ್ಳಿ ಇದೆ ಅಂತ. 174 kg ಇದೆ. ಇದ್ರ ಬಗ್ಗೆ ಇನ್ನು ಹೇಳ್ಬೇಕಪ್ಪ ಅಂದ್ರೆ ಈ ಬೆಳ್ಳಿನ ನಾವು ಕೈಲಿ ರೊಕ್ಕ ಹಾಕಿದ್ವಲ್ಲ, ರೊಕ್ಕ ಹಾಕೋ ಬದ್ಲಿ ಇದನ್ನು ಬಿಲ್ಡಿಂಗ್ ಮಾರಾಟ ಮಾಡಿ ನಾವು ರೊಕ್ಕ ಖರ್ಚು ಮಾಡಿದ್ರೆ ರಜಣ 2,60,174 kg ಎಷ್ಟಾಗತ್ತೆ ನೋಡಿ. ನಾವು ಅವತ್ತಿನ ದಿವಸ ಹಿರಿಯರೆಲ್ಲರೂ ಕುತ್ಕೊಂಡು ರೊಕ್ಕ ಬೇಕಾಗಿದೆ. ಹಿರಿಯರು ಏನ್ ಹೇಳಿದ್ರು, ರೊಕ್ಕ ಕಲೆಕ್ಟ್ ಆದಂಗೆ ಕಟ್ಟಣ, ಈಗ ಬೆಳ್ಳಿ ಕೊಟ್ಟಾರ, ಅದು ಬೆಳ್ಳಿ ಹಂಗೆ ಇರಲಿ ಅಂದ್ರು. 18,000 ರೂಪಾಯಿ kg ಇತ್ತು. 18,000 ರೂಪಾಯಿ ಇತ್ತು. ಅವತ್ತಿನ ದಿವಸ ನಮ್ಮ ಹಿರಿಯ ಟ್ರಸ್ಟ್ಗಳು ಕೊಟ್ಟರ ಬೆಳ್ಳಿ ಮಾರಾಟ ಮಾಡೋದು ಬೇಡ, ಮಠ ಕಟ್ಟಬೇಕು, ಭಕ್ತರ ತಕ ಹೋಗೋಣ, ಜೋಳಿಗೆ ಹಿಡಿಯೋಣ, ಕಲೆಕ್ಷನ್ ಮಾಡೋಣ, ಕಟ್ಟೋಣ ಅಂತ ಹೇಳಿದ್ರು. ಆದ್ರೆ ಅವತ್ತು ಕೊಟ್ಟ ಬೆಳ್ಳಿ ಕೇವಲ 18,000 ರೂಪಾಯಿ ಇದ್ದದ್ದು ಸುಮಾರು 40 ಲಕ್ಷ ರೂಪಾಯಿ ಆಗೋದು ಬೆಳ್ಳಿ ಇವತ್ತು 4.25 ಕೋಟಿ ರೂಪಾಯಿ ಆಗುತ್ತೆ. 4.25 ಕೋಟಿ. ಆದ್ರೆ ಅದು ನಮ್ಮ ಟ್ರಸ್ಟ್ ನಲ್ಲಿ ಹಿರಿಯರು ಯಾರು ಮಾರಾಟ ಮಾಡಬೇಡ್ರಿ. ನಾನು ಸಾಲ ಕೊಟ್ಟೇನೆ ಅಂತಂದ್ರೆ ಸಾಲನ್ನು ವಾಪಸ್ ತಗಂತಲ್ಲ, ಸಾಲಕ್ಕೆ ಬಡ್ಡಿ ಆಗ್ತಾ ಇಲ್ಲ, ಆದ್ರೆ ಅದು ಸಮಾಜದ ಆಸ್ತಿ ಅಂತ ಬಿಟ್ಟವಿ. ಆದ್ರೆ ಕೆಲವು ವರ್ಷದಿಂದ ನಮ್ಮ ಬಂಧುಗಳು, ನಮ್ಮ ಸಮಾಜದವರು, ಮುಖಂಡರುಗಳು ಒಂದು ಏನೋ ಸ್ವಾರ್ಥಕ್ಕೋಸ್ಕರ ಬಂದು ನಮ್ಮ ಟ್ರಸ್ಟ್ಗಳು ಎದುರಿಗೆ ಉಮಾಪತಿಯವರು ಬೆಳ್ಳಿ ಮಾರ್ಕೆಂದಿದ್ದಾರೆ ಅಂತ ಹೇಳಿದರು. ಆದರೆ ನಾವು ಅದ್ರ ಬಗ್ಗೆ ಏನಾಗಲಿಲ್ಲ. ಆದರೆ ಪದೇ ನಮ್ಮ ಟ್ರಸ್ಟ್ಗಳಿಗೆ ಮನಸ್ಸಿನಲ್ಲಿ ಏನೋ ತುಂಬಿದ್ರು. ಅವಾಗ ನಾವು ಟ್ರಸ್ಟ್ ಮೀಟಿಂಗ್ ಪ್ರತಿ ಭಾನುವಾರ ಕರಿತಿದ್ವಿ. ಆದರೆ ನಾವಿಟ್ಟದ್ದು ಬ್ಯಾಂಕ್ ಭಾನುವಾರ ದಿವಸ ರಜೆ ಇರ್ತಿತ್ತು, ನಾವು ತೋರ್ಸೋಕ್ಕಾಗಲಿಲ್ಲ. 2-3 ಮೀಟಿಂಗ್ನಲ್ಲಿ ನೀವು ಬೆಳ್ಳಿ ತಂದು ಟೇಬಲ್ ಮೇಲೆ ಇಡಬೇಕು ಅಂದರು. ಬೆಳ್ಳಿ ಅಷ್ಟಕ್ಕಂಡು ಟೇಬಲ್ ಮೇಲೆ ತಂದು ಅದು ಒಂದೊಂದು 30 kg ಬೆಳ್ಳಿ ಎತ್ತಕ್ಕಾಗೋದಿಲ್ಲ. ಅಂಥ ಬೆಳ್ಳಿನ ಹೆಂಗೆ ತಂದು ಇಡಬೇಕು ಅಂತ ಒಂದು ದಿವಸ ಮೀಟಿಂಗು ಭಾನುವಾರ ಬಿಟ್ಟು ಬ್ಯಾಂಕ್ ಓಪನ್ ಇದ್ದ ದಿವಸ ಇಟ್ಟು ನಮ್ಮ ಹಿರಿಯರನ್ನ ಕರ್ಕೊಂಡೋಗಿ, ಆದರೆ ಹಿರಿಯರ ಮನಸ್ಸಿನಾಗೆ ನೋಡಕ್ ತಯಾರಿದ್ದಲ್ಲ. ಶಿರೂರ ಕರೆದೆ, ಐತ್ ಬಿಡ್ರಿ, ಅವ್ರು ಯಾರ ಹೇಳ್ತಾರೆ. ಆದರೆ ಯಾರ ಐತಿ ಅಂತ ಪ್ರಶ್ನೆ ಅಲ್ರಿ ಅಂತ ಬರ್ರಿ ಅಂದರೆ ದೊಡ್ಡ ಲಾಕರ್ ಎಳಿಯಕ್ಕೆ ಬರೋದಿಲ್ಲ. 174 kg ಪಂಚಮಶಾಲಿ ಜಗದ್ಗುರು ಪೀಠ 2008 ಬ್ಯಾಂಕಿನ ಲಾಕರ್ ನಂಬರ್ 6-7 ದೊಡ್ಡ ಬ್ಯಾಂಕರ್ 6-7 ಬ್ಯಾಂಕರ್ ಲೀಗದಲ್ಲಿ ವಹಿಸಿದೆ. ಅದಕ್ಕೆ ಹದಡಿ ನಟರಾಜ್ ಅವರು ಸೈನ್, ಮ್ಯಾನೇಜಿಂಗ್ ಟ್ರಸ್ಟಿ ಅವರು BC ಉಮಾಪತಿ ಇವತ್ತಿಗೂ ಇದೆ. ಇವತ್ತಿಗೂ ಲಾಕರ್ ಬಾಡಿಗೆ ಕಟ್ತಾ ಇದಾವೆ. ಆದ್ರೆ ಇವತ್ತು ನೋಡಿ ಬಂದ್ರು. ಅವ್ರಿಗೆ ಹೇಳಿದ್ಯಾರು? ನಮ್ಮ ಬಂಧುಗಳು, ನಮ್ಮರೇ. ಯಾವ ಕಾರಣದಿಂದ? ಸ್ವಾರ್ಥದಿಂದ ಹೇಳಿದರು. ಆದರೆ 174 kg 4.25 ಕೋಟಿ ರೂಪಾಯಿ ಬೆಳ್ಳಿ ಅದರಲ್ಲಿದೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಒಂದಾಯ್ತು.